ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಮೊಳಕೆ ಕಾಳಿನ ಕಡಲೆಕಾಳು ಸಾಂಬಾರು ಮಾಡ್ತಾಯಿದ್ದೇವೆ. ಸೊ ಮೊಳಕೆ ಕಾಳನ್ನು ಒಂದು ಲೋಟದಷ್ಟು ತಗೊಂಡಿದ್ದೇನೆ. ಅದು ಕೂಡ ನೆನೆಸಿ ಮೊಳಕೆ ಬಂದಿರೋ ಕಾಳು. ಅದಲ್ಲದೆ ಈಗ ನಾನು ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇವು ಕೂಡ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೇನೆ. ನಂತರ ಹಸಿ ಕೊಬ್ಬರಿ ತುರಿ ಮತ್ತು ಟೊಮೊಟೊ. ಹಸಿ ಕೊಬ್ಬರಿ ತುರಿ 1 ಬಟ್ಲಷ್ಟು, ಟೊಮೊಟೊ 1 ತಗೊಂಡಿದ್ದೇನೆ. ಸೊ ಇವೆರಡನ್ನೂ ಕೂಡ ಸಪ್ರೇಟಾಗಿ ರುಬ್ಕೊಳ್ಳೋಣ. ಈಗ ಎರಡನ್ನೂ ಕೂಡ ಸಪ್ರೇಟ್ ರುಬ್ಕೊಂಡಿದ್ದೀನಿ ಹೇಳ್ದಾಗೇ. ಸೊ ಇವಾಗ ಒಗ್ಗರಣೆ ಸ್ಟಾರ್ಟ್ ಮಾಡೋಣ. ಇವಾಗ ಕುಕ್ಕರ್ ಕಾಯಕ್ಕಿಟ್ಟಿದ್ದೇನೆ, ಎಣ್ಣೆ ಹಾಕೊಳ್ಳೋಣ. 2 ಚಮಚ ಅಷ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಕಾದಿದೆ. ಇವಾಗ ಏನು ಪೇಸ್ಟ್ ಮಾಡಿದ್ದೀವಲ್ಲ, ಸೊ ಅದನ್ನು ನೋಡಿ ಇವಾಗ ಹಾಕಿದ್ದೀವಿ. ಅದನ್ನು ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆಗಿದೆ. ಈ ಕಾಳನ್ನು ಹಾಕೊಳ್ಳೋಣ. ಕಾಳು ಕೂಡ ಮಿಕ್ಸ್ ಮಾಡಿದ್ದೀವಿ. ಸೊ ಇದು ಒಗ್ಗರಣೆ ಕೂಡ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ಇದು ಏನು ಮಸಾಲೆ ರುಬ್ಕೊಂಡಿದ್ದೀವಲ್ಲ, ಮಸಾಲೆ ಅಂತ ಹೇಳಿದ್ರೆ ತೆಂಗಿನಕಾಯಿ ತುರಿ ಮತ್ತು ಟೊಮೊಟೊ ಅಷ್ಟೇ. ಅದ್ರ ಜೊತೆಗೆ ಇದು ಮಸಾಲೆ ಸಾಂಬಾರು ಪೌಡರು. ಸೊ ಇದನ್ನೇ ಕೂಡ ನಾನು ಹಾಕ್ಕೊಳ್ತಾ ಇದ್ದೇನೆ. ಬೇರೆ ಚಕ್ಕೆ ಲವಂಗ ಕೂಡ ಯಾವುದು ಹಾಕ್ಕೊಳ್ತಾ ಇಲ್ಲ. ಕಾಳು ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಅದಲ್ಲದೆ ಇವಾಗ ಮಸಾಲೆ ರುಬ್ಕೊಂಡ್ರೆ ಮಿಕ್ಸ್ ಮಾಡ್ಕೊಬಿಡೋಣ. ಏನು ರುಬ್ಕೊಂಡಿದ್ವಲ್ಲ ಅವೆಲ್ಲ ಹಾಕ್ಕೊಂಡಿದ್ದೇವೆ. ಈಗ ಅದಾದ ನಂತರ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೇವೆ. ನೀರು ಒಂದು 1 ಲೀಟ್ರಷ್ಟು ಅಥವಾ 3/4 ಲೀಟ್ರಷ್ಟು ಹಾಕ್ಕೊಳ್ಳೋಣ. ಎಲ್ಲವನ್ನು ಮಸಾಲೆ ಎಲ್ಲ ಮಿಕ್ಸ್ ಎಲ್ಲ ಆಗಿದೆ. ಇನ್ನು ಒಂದು 2 ವಿಷಲ್ ಕೂಗಿಸ್ಕೊಬಿಡೋಣ. ಕುಕ್ಕರ್ ವಿಷಲ್ ಮುಚ್ಚಿ 2 ವಿಷಲ್ ಕೂಗಿಸ್ಕೊಳ್ಳೋಣ. ಕುಕ್ಕರ್ ಕೂಡ ಮುಚ್ಚಿದ್ದೀನಿ. ಫ್ರೆಂಡ್ಸ್, ಮೊಳಕೆ ಕಾಳಿನ ಕಡಲೆಕಾಳು ಸಾಂಬಾರು ರೆಡಿಯಾಗಿದೆ. ಅದರ ಜೊತೆಗೆ ದೋಸೆ ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ.